ಇವತ್ತಿನ ದಿವಸ 2570ನೇಯ ಬುದ್ಧ ಪೂರ್ಣಿಮೆ ಅಂಗವಾಗಿ ಸತತವಾಗಿ 9 ವರ್ಷ ತಮ್ಮ ಹೋರಾಟ ಮಾಡಿ ಜನರಿಗೆ ಅನ್ನ ಸಂತರ್ಪಣೆ ಮಾಡಿರುವಂಥ ಬುದ್ಧ ಪೂರ್ಣಿಮೆಯ ಸಮಿತಿಯ ಅಧ್ಯಕ್ಷರಾಗಿರುವಂಥ ನಮ್ಮ ಹಿರಿಯರ ಅಣ್ಣರಾಗಿರುವಂಥ ಸುರೇಶ್ ವಳ್ಕೇರಿ ಅವರು, ಅದೇ ರೀತಿ ನಮ್ಮ ಇನ್ನೊಬ್ಬ ಹಿರಿಯರು ನಮ್ಮ ಮಾಮಂದಿರಾಗಿರುವಂಥ ಪ್ರಕಾಶ್ ವಂಟಿಯವರು, ಇನ್ನೊಬ್ಬರು ನಮ್ಮ ಹಿರಿಯ ಅಣ್ಣರಾಗಿರುವಂಥ ವಿಜಯ್ ಕುಮಾರ್ ಸಂಕ ಅಣ್ಣನವರು, ಇನ್ನೊಬ್ಬರು ನಮ್ಮ ಹಿರಿಯರಾಗಿರುವಂಥ ಕಾಂಗ್ರೆಸ್ ಪೆದ್ದಪ್ಪಣ್ಣ ಜಾಲ್ಗಾರ್ ಅವರು, ನಮ್ಮ ಇನ್ನೊಬ್ಬರು ಅಣ್ಣಂದಿರಾಗಿರುವಂಥ ಶಿವ ದೊಡ್ಡಮನಿ ಅವರು, ನಮ್ಮ ರಾಜೇಶ್ ಗುತ್ತೇದಾರ್ ಅಣ್ಣರವರು ಇವತ್ತಿನ ದಿವಸ ಬುದ್ಧ ಪೂರ್ಣಿಮೆ ಅಂಗವಾಗಿ ಈ ಬರುವ 1ನೇ ಮೇ 10ನೇಯ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ಮುಖ್ಯ ರಾಯಭಾರಿ ಆಗಿರುವಂಥ ನಮ್ಮ ಅಣ್ಣ ಆಗಿರುವಂಥ ಸುರೇಶ್ ವಳ್ಕೇರಿ ಅವರು ತಮ್ಮ ಸ್ವ ಇಚ್ಛೆಯಿಂದ ತಮ್ಮ ಸ್ವಂತ ದುಡ್ಡಿನಲ್ಲಿ ಸಮಸ್ತ ಫ್ಯಾಮಿಲಿಯ ನಿರಂತರ ಹೆಸರಿಗಾಗಿ ತಮ್ಮ ಒಂದು ಒಳ್ಳೆಯ ಜನರಿಗೆ ಅನ್ನ ಸಂತರ್ಪಣೆ ಮಾಡುವ ಮುಖಾಂತರ ಬುದ್ಧರ ಒಂದು ಜಯಂತಿಯ ಅಂಗವಾಗಿ ಬುದ್ಧರ ಎಲ್ಲ ಸಿದ್ಧಾಂತಗಳನ್ನು ಜನರು ಅನುಸರಿಸಿಕೊಳ್ಳಲಿ, ಅವರು ಒಳ್ಳೆಯ ಹಾದಿ ಹಿಡೀಲಿ, ಎಲ್ಲ ತಮ್ಮ ಇರುವಂಥ ಕೆಟ್ಟ ಭಾವನೆ ಕೆಟ್ಟ ಚಟಗಳನ್ನು ಬಿಟ್ಟು ಒಳ್ಳೆಯದಾಗಿ ಬುದ್ಧ ಅನುಯಾಯಿಗಳಾಗಿ ಬುದ್ಧ ಪೂರ್ಣಿಮೆ ಅಂಗವಾಗಿ ಅನ್ನ ಸಂತರ್ಪಣೆಯನ್ನು ಮಾಡಿ ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸತತ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಆ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಅತಿಥಿಗಳಾಗಿರುವಂಥ MLAಗಳಿದ್ದಾರೆ, MLCಗಳಿದ್ದಾರೆ, ಇನ್ನೂ ಸಾಕಾಗಷ್ಟು ಹಿರಿಯರಿದ್ದಾರೆ, ಅಣ್ಣಂದಿರಿದ್ದಾರೆ, ತಾಯಂದಿರಿದ್ದಾರೆ, ಎಲ್ಲರೂ ಕೂಡ ಅವತ್ತು ಭಾಗಿಯಾಗ್ತಾರೆ. ಗೌರ್ಮೆಂಟ್ ಹಾಸ್ಪಿಟಲ್ ಎದುರುಗಡೆ ಇರುವಂಥ ಸೇಡಂ ರೋಡ್ಗೆ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಸತತವಾಗಿ ಎಲ್ಲರೂ ಬಂದು ಕೈ ಜೋಡಿಸಿ ತಮ್ಮ ಒಂದು ಸಹಾಯವನ್ನು ಅನ್ನ ನೀಡುವ ಮುಖಾಂತರ ಆಗಿರ್ಬೋದು, ನೀರಿನ ಸೇವೆ ಮಾಡುವ ಮುಖಾಂತರ ಆಗಿರ್ಬೋದು, ಅಲ್ಲಿ ಬಂದು ಜನರಿಗೆ ಸೇವೆ ಮಾಡಬೇಕಂತೇಳಿ ಮನವಿ. ಜನರಿಗೂ ಕೂಡ ಈ ಅನ್ನ ಸಂತರ್ಪಣೆ ಅಂಗವಾಗಿ ಬುದ್ಧ ಭಗವಾನರ ಪ್ರಸಾದನ ಸ್ವೀಕರಿಸಬೇಕು ಹಾಗೂ ಬುದ್ಧರ ಒಂದು ಸಿದ್ಧಾಂತವನ್ನು ಅರಿತು ಸಿದ್ಧಾಂತ ಒಪ್ಕೊಳ್ಬೇಕು ಅಂತೇಳಿ ಇವತ್ತಿನ ಈ ವೇದಿಕೆ ಮುಖಾಂತರ ಎಲ್ಲರ ಪರವಾಗಿ ವಂದನೆ. ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ಇಡಲಿಕ್ಕೆ ಕಾರಣವೇನೆಂದರೆ ಅವತ್ತು ಗೌರ್ಮೆಂಟ್ ಹಾಸ್ಪಿಟಲ್ ಇರುವಂಥ ಎಲ್ಲ ರೋಗಿಗಳಾಗಿರ್ಬೋದು ಅವರಿಗೆ ಒಂದು ಸೇವೆ ಮಾಡಲಿಕ್ಕೆ ಅವಕಾಶ ಸಿಗುತ್ತದೆ. ಅದೇ ರೀತಿಯಾಗಿ ಮಹಾರಾಷ್ಟ್ರದಿಂದ ಇನ್ನಿತರ ಭಾಗದಿಂದ ನಮ್ಮ ಸತತ ಜಿಲ್ಲೆಯಿಂದ ಜನರು ಬುದ್ಧ ವಿಹಾರಕ್ಕೆ ಒಂದು ದರ್ಶನ ಪಡೆಯಲಿಕ್ಕೆ ಆ ರೋಡ್ ಮುಖಾಂತರನೇ ಹೋಗಬೇಕು, ಆ ಸರ್ಕಲ್ನಿಂದನೇ ಹೋಗಬೇಕು. ಆದ ಕಾರಣ ಜನರು ಅಲ್ಲಿ ಈ ಒಳ್ಳೆಯ ಸೇವೆ ಜನರಿಗೆ ಸಿಗಲಿ ಎಂಬ ಉದ್ದೇಶದಿಂದ ನಮ್ಮ ಹಿರಿಯರು ಎಲ್ಲರೂ ಇದನ್ನು ಯೋಚಿಸಿ ಆ ಜಾಗದಲ್ಲಿ ಇಟ್ಟಿರುತ್ತಾರೆ. ಅದಕ್ಕೆ ದಯಮಾಡಿ ಎಲ್ಲರೂ ಇದನ್ನು ಸದುಪಯೋಗಪಡಿಸ್ಕೋಬೇಕಾಗಿ ತಮ್ಮಲ್ಲೆಲ್ಲರಿಗೂ ವಿನಂತಿ. ನನ್ನ ಹೆಸರು ಗಣೇಶ್ ವಳ್ಕೇರಿ. ಇಂದು ಈ ಪತ್ರಿಕಾ ಭವನದಲ್ಲಿ ನಾವು ಬಂದಿರೋದು ಉದ್ದೇಶವೇನೆಂದರೆ 2570ನೇಯ ಬುದ್ಧ ಪೂರ್ಣಿಮೆ ಅಂಗವಾಗಿ ನಮ್ಮ ಮುಖಂಡರಾದಂಥ ಸುರೇಶ್ ವಳ್ಕೇರಿಯವರು ಸುಮಾರು 10 ವರ್ಷದಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಅವರ ಒಂದು ಕಾರ್ಯಕ್ರಮ ನಮ್ಮ ಕಲಬುರಗಿಯಲ್ಲಿ ಎಲ್ಲರಿಗೂ ಮಾದರಿ ಆಗ್ತಾ ಇದೆ. ಹೀಗಾಗಿ ಆ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಆ ಕಾರ್ಯಕ್ರಮದಿಂದ ನಾವು ಅರ್ಥ ಮಾಡಿಕೊಳ್ಳೋದೇನೆಂದರೆ ಅನ್ನದಾನ ಮಹಾದಾನ ಅನ್ನೋದು ಅವರಿಂದ ನಾವು ಕಲಿಬೇಕು ಅಂತ ಅನ್ನೋದೇ ಒಂದು ಉದ್ದೇಶದಿಂದ ನಾವು ಈ ಪತ್ರಿಕಾ ಭಾವನೆ ಮಾಡ್ತಾಯಿದ್ದೇವೆ. ಅವರ ಒಂದು ಮಾದರಿಯ ನಡಿಗೆ ಎಲ್ಲರೂ ಅಳಿಸ್ಕೋಬೇಕು ಕಲಬುರಗಿಯಲ್ಲಿ. ಮತ್ತು ಈ ಕಾರ್ಯಕ್ರಮದಲ್ಲಿ ವಿಶೇಷತೆ ಏನಂದರೆ ಯಾಕಂದರೆ ಬೇರೆ ಜಿಲ್ಲೆಯಿಂದ ನಮ್ಮ ಜಿಲ್ಲೆಗೆ ಬರ್ತಾರೆ, ಅವ್ರಿಗೆ ಊಟದ ವ್ಯವಸ್ಥೆ ಇರೋದಿಲ್ಲ. ಅದೇ ಒಂದು ಒಂದು ಕಾನ್ಸೆಪ್ಟಿಂದ ಸುರೇಶ್ ವಳ್ಕೇರಿ ಅವರು ಈ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಅದರದೊಂದು ಸದುಪಯೋಗ ಎಲ್ಲರೂ ಪಡೆದುಕೊಳ್ಬೇಕು. ಮತ್ತು ಪತ್ರಿಕಾ ಭವನದ ಹಗಲು ರಾತ್ರಿ ಪತ್ರಕರ್ತರು ದುಡಿತಾರೆ, ಅವರಿಗೆ ಯಾರೂ ಗುರುತಿಸುವಂಥ ಕೆಲಸ ಮಾಡೋದಿಲ್ಲ. ವಿಶೇಷವಾಗಿ ಅವರ ಒಂದು ಸೇವೆ
ಅಪಾರ ಅಂತೂ ಅವರು ಅರಿತುಕೊಂಡು ಪತ್ರಿಕಾ ಮಿತ್ರರಿಗೆ ವಿಶೇಷ ಸನ್ಮಾನವನ್ನು ಅವತ್ತಿನ ದಿವಸ ಅವರಿಗೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರು ಆ ಕಾರ್ಯಕ್ರಮಕ್ಕೆ ಬರಬೇಕು ಅಂತಂದು ಅವರ ಕಡೆಯಿಂದ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಸರ್ ಶಿವ ದೊಡ್ಡಮನಿ, ಬದುಕು ಫೌಂಡೇಶನ್ ಮುಖ್ಯಸ್ಥರು.